ಸಂಕ್ರಾಂತಿ ಬಂತು, ಸಂಭ್ರಮ ತಂತು. ಹಬ್ಬ ಅಂದ್ರೆ ಅದೇ ಅಲ್ವಾ, ಚೆನ್ನಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇನ್ನು ಅಮ್ಮ ಮಾಡಿರುವಂತಹ ಸಿಹಿ ತಿಂಡಿಗಳನ್ನು ತಿನ್ನೋದು, ಅವರೆಕಾಳು, ಶೇಂಗಾ, ಬೇಯಿಸಿರೋ ಗೆಣಸು ಎಲ್ಲವನ್ನ ಇಷ್ಟಪಟ್ಟು ತಿನ್ನೋದು. ಅದಕ್ಕಿಂತ ಚಂದವಾಗಿ ರೆಡಿಯಾಗಿ ಎಲ್ಲಾರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳೋ ಮಜಾನೇ ಬೇರೆ. ಆಬ್ಸಲ್ಯೂಟ್ಲಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಮ್ಮ ಎಲ್ಲ ಹಬ್ಬಗಳಿಗೂ ಒಂದು ವೈಜ್ಞಾನಿಕವಾದ ಹಿನ್ನೆಲೆ ಇರುತ್ತೆ. ಅದೇ ತರ ಮಕರ ಸಂಕ್ರಾಂತಿ ಕೂಡ ಏನು ಅಂತಂದ್ರೆ, ಬದಲಾಗ್ತಿರುವಂತ ಹವಾಮಾನಕ್ಕೆ ನಮ್ಮ ದೇಹವನ್ನ ಸಜ್ಜುಗೊಳಿಸುವ ಒಂದು ವಿಜ್ಞಾನ. ಹೌದು, ಇನ್ನು ವೈಜ್ಞಾನಿಕವಾಗಿ ಅಂತ ಬಂದ್ರೆ ನಾವ್ ಇದನ್ನೇನಂತ ಕರಿತೀವಿ ಹೇಳಿ? ಮಕರ ಸಂಕ್ರಾಂತಿ. ಅಂದ್ರೆ ಸೂರ್ಯ ಮಕರ ರಾಶಿಗೆ ಬರ್ತಾನೆ. ಇದರ ಅರ್ಥ ದಿನ ಅಂದ್ರೆ ಹಗಲು ತುಂಬಾ ಉದ್ದ ಆಗತ್ತೆ, ಹಾಗೆ ಚಳಿ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಈ ಸಮಯದಲ್ಲಿ ಜೀರ್ಣಕ್ರಿಯೆ ನಿಧಾನ ಆಗೋದು, ಚರ್ಮ ಒಣಗೋದು, ಸಂಧಿ ನೋವು ಎಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ದೇಹದಲ್ಲಿ ಉಷ್ಣಾಂಶವನ್ನ ಹೆಚ್ಚಿಸೋಕೆ ನಾವು ಎಳ್ಳು ಬೆಲ್ಲವನ್ನ ತಿನ್ನೋದು. ಮತ್ತೆ ಜೀರ್ಣಕ್ರಿಯೆ ಮಂದಾಗಿರುತ್ತಲ್ಲ, ಅದಕ್ಕೆ ಪೊಂಗಲ್ ಒಳ್ಳೆಯ ಆಯ್ಕೆ. ಹೌದು, ಈಗ ಎಳ್ಳು ಬೆಲ್ಲ ಅಂತ ಅಂದ್ರೆ ಎಳ್ಳಲ್ಲಿ ತುಂಬಾ ಆರೋಗ್ಯಕರ ಅಂಶಗಳಿದೆ. ಉದಾಹರಣೆಗೆ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಎಳ್ಳಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಮೆಗ್ನೀಷಿಯಂ ಇರುತ್ತೆ, ಕಾಪರ್ ಅಂಶ ಇರುತ್ತೆ, ಹಾಗೆ ಜಿಂಕ್ ಇರುತ್ತೆ, ಕ್ಯಾಲ್ಸಿಯಂ ಕೂಡ ಅಲ್ವಾ? ಹೌದು. ಇದೆಲ್ಲದ ಏನ್ ಮಾಡುತ್ತೆ ಅಂದ್ರೆ ಎಲುಬಿನ ನೋವನ್ನು ಕಮ್ಮಿ ಮಾಡುತ್ತೆ, ಹಾಗೆ ನೀವ್ ಹೇಳಿದ್ರಲ್ಲ ಸಂಧಿವಾತ, ಈ ತರದ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ. ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ನ ಕೂಡ ಸರಿ ಮಾಡೋದಕ್ಕೆ ಈ ಎಳ್ಳು ಸಹಾಯ ಮಾಡುತ್ತೆ. ಅದೇ ರೀತಿ ಬೆಲ್ಲದಲ್ಲಿರೋ ಕಬ್ಬಿಣದ ಅಂಶ ಹಿಮೋಗ್ಲೋಬಿನ್ ಹೆಚ್ಚೋಕೆ ಸಹಾಯ ಮಾಡುತ್ತೆ. ಅದರಲ್ಲಿರೋ ಫೋಲೆಟ್ ರಕ್ತಹೀನತೆಯನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಶೇಂಗಾದಲ್ಲಿ ಬಯೋಟಿನ್ ಅನ್ನೋ ಒಂದು ಅಂಶ ಇದೆ. ಇದೇನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಚರ್ಮದಲ್ಲಿ ಆಗಿರುವಂತಹ ಡ್ರೈನೆಸ್ ನ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತೆ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಶುಗರ್ ಸ್ಪೈಕ್ ಆಗೋದಿಲ್ಲ. ಪಲ್ಲವಿ, ನೀವು ಶುಗರ್ ಅಂತ ಹೇಳಿದ್ರಿ, ನಂಗೊಂದು ವಿಷಯ ನೆನಪಾಯ್ತು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಸಿಹಿ ತಿನ್ನೋದಕ್ಕೆ ಹಬ್ಬ ಬೇಕಾಗಿಲ್ಲ. ಕರೆಕ್ಟ್. ಮುಂಚೆ ಎಲ್ಲ ಹಬ್ಬದಲ್ಲಿ ಮಾತ್ರ ಸಿಹಿ ತಿಂತಾ ಇದ್ರಿ, ಈಗ ಎಲ್ಲಾ ಕಡೆ ಸಿಹಿ ಸಿಗತ್ತೆ. ಈ ಸತಿ ಎಳ್ಳು ಬೆಲ್ಲ ಮಾಡ್ಬೇಕಾದ್ರೆ ಯಾಕೆ ಅದನ್ನ ಹೆಲ್ದಿಯಾಗಿ ಮಾಡಬಾರ್ದು? ಬಿಳಿ ಎಳ್ಳು ಬಂದು ಕರಿ ಎಳ್ಳನ್ನ ಹಾಕಿ, ಅದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಫೈಬರ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಬೆಲ್ಲ ಕೂಡ ಅಷ್ಟೇ, ನಾವ್ ಯಾಕೆ ಕೆಮಿಕಲ್ ಮಿಶ್ರಿತ ಬೆಲ್ಲವನ್ನ ಬಳಸಬೇಕು? ಆರ್ಗ್ಯಾನಿಕ್ ಸಾವಯವ ಬೆಲ್ಲ ಬಳಸಿದ್ರೆ ಉತ್ತಮ ಅನ್ಸುತ್ತಲ್ವಾ? ಹೌದು, ಅದ್ರಲ್ಲೂ ಆಯ್ಕೆ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಗಾಢ ಕಂದು ಬಣ್ಣ ಇರಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ನೀವು ಎಳ್ಳು ಬೆಲ್ಲ ಬೀರೋದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ವಾ, ಅದನ್ನ ತಗೊಂಡ್ ಹೋಗ್ಬೇಕಾದ್ರೆ ಅಥವಾ ಅದನ್ನ ತಯಾರಿಸ್ಬೇಕಾದ್ರೆ ಸಕ್ಕರೆ ಹೆಚ್ಚಿನ ಹಾಕ್ತೀರಾ? ಕಲರ್ ಡಿಸೈನ್. ಹೌದು, ಅದನ್ನ ನಿಲ್ಸ್ಬಿಟ್ಟು ಈ ಸಲದಿಂದ ನಾವು ಒಣ ಖರ್ಜೂರವನ್ನ ಬಳಸೋಣ. ಕರೆ, ಯಾಕಂದ್ರೆ ಪೀಸ್ ಮಾಡಿ ಅದನ್ನ ಸೇರ್ಸೋದ್ರಿಂದಾಗಿ ನೈಸರ್ಗಿಕವಾಗಿರುವಂತಹ ಸಿಹಿ ಮಾತ್ರ ನಮ್ ದೇಹಕ್ಕೆ ಹೋಗುತ್ತೆ. ಆರ್ಟಿಫಿಷಿಯಲ್ ಸ್ವೀಟ್ನರ್ನ ದೂರ ಮಾಡ್ಬಿಡ್ಬೋದು. ಸಂಕ್ರಾಂತಿ ಅಂತಂದ್ರೆ ಪೊಂಗಲ್ ಬೇಕೇ ಬೇಕಲ್ವಾ? ಮತ್ತೆ ಈ ಪೊಂಗಲ್ನು ಕೂಡ ನಾವು ಆರೋಗ್ಯಕರವಾಗಿ ಮಾಡ್ಕೋಬಹುದು. ಏನು ಅಂತಂದ್ರೆ, ಪೊಂಗಲ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಸಿಹಿ ಪೊಂಗಲ್ ಎಲ್ಲರಿಗೂ ಇಷ್ಟ, ಆದ್ಯತೆ ಖಾರ ಪೊಂಗಲ್ಗಿರ್ಲಿ. ಮತ್ತೆ ಮಿಲೆಟ್ಸ್ ಸಿರಿಧಾನ್ಯಗಳನ್ನ ಬಳಸಿ ಪೊಂಗಲ್ ಮಾಡುವ ವಿಧಾನಗಳನ್ನ ನಾವು ಮಾಡಬಹುದು. ಯಥೇಚ್ಛವಾಗಿ ತರಕಾರಿಯನ್ನ ಹಾಕಿ ಪೊಂಗಲ್ನ ಮಾಡಿದ್ರೆ ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ, ಮತ್ತೆ ಫೈಬರ್ ಅಂಶ ಕೂಡ ಸೇರ್ದಂಗಾಗುತ್ತೆ. ಕರೆಕ್ಟಾ? ಹೌದು ಹೌದು. ಹಬ್ಬ ಅಂದ ತಕ್ಷಣ ಎಲ್ಲಾರು ಕರ್ದಿರೋದು ಡೀಪ್ ಫ್ರೈಡ್ ಐಟಮ್ಸ್ ತಿಂತಾರೆ. ಅದ್ರ ಬದಲು ಬೇಯಿಸಿದ ಗೆಣಸು, ಕಡಲೆ ಬೀಜ, ಅವರೆಕಾಳು ಅದನ್ನ ಉಪಯೋಗಿಸಿದ್ರೆ ನಮ್ಗೆ ನ್ಯೂಟ್ರಿಯನ್ಸ್ ಕೂಡ ಜಾಸ್ತಿ ಸಿಗುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಬೋದು. ಮೊದಲನೇದು ಫೈಬರ್ ಫಸ್ಟ್, ಅಂದ್ರೆ ಸಲಾಡ್ಗಳನ್ನ, ಬೇಯಿಸಿರೋ ತರಕಾರಿಗಳನ್ನ ಮೊದಲು ತಿನ್ಬಿಡೋದು. ಇದರಿಂದ ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ಇದರ ಜೊತೆಗೆ ನಂತರ ಅಷ್ಟೇ ಪ್ರೋಟೀನ್, ಕೊನೆಯದಾಗಿ ಕಾರ್ಬೋಹೈಡ್ರೇಟ್ಗಳನ್ನ ತಿನ್ಬೋದು. ಇದ್ರ ಜೊತೆಗೆ ನಮ್ಮ ಮಯೂರಿ ಅವರು ಇಸಾಬ್ಗೋಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ನಮ್ಮ ಚಾನಲ್ ಅಲ್ಲಿ, ಅದನ್ನ ಖಂಡಿತ ನೋಡಿ. ಅವಾಗ ನೀವು ಗಿಲ್ಟ್ ಫ್ರೀ ಆಗಿ ಸಿಹಿಯನ್ನ ಹೇಗೆ ತಿನ್ಬೋದು ಅಂತ ಕೂಡ ತಿಳ್ಕೊಬಹುದು. ಮತ್ತೆ ಈ ಸಂಕ್ರಾಂತಿ ಆರೋಗ್ಯಕರವಾಗಿರಲಿ, ಸಂತೋಷಕರವಾಗಿರಲಿ, ಅರ್ಥಪೂರ್ಣವಾಗಿರಲಿ. ಸರಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.